ಫೈನಾನ್ಸ್ ಅವರಿಂದ ಗಣಪತಿ ರಾಮಚಂದ್ರ ಲೋಹಾರ್ ಇವ್ರ ಮನೆ ನೋಟಿಸ್ ಕೋರ್ಟ್ ಮುಖಾಂತರ ಅವ್ರು ಬಂದು ನೋಟಿಸನ್ನು ಜಾರಿ ಮಾಡಿ ಅವ್ರ ಮನೆ ಸೀಸ್ ಮಾಡಿದ್ರು. ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಕೆಲವೊಂದು ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ಗಳ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತೆ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಆಪ್ತ ಸಹಾಯಕ ಅವರ ಸೂಚನೆ ಮೇರೆಗೆ ಅವರ ಒಂದು ನಿರ್ಧಾರ ತಗೊಂಡು ಅವರ ಆಪ್ತ ಸಹಾಯಕರಾದ ಶ್ರೀ ಮಂತೇಶನ ಹಿರೇಮಠ ಅವರಿಗೆ ಸೂಚನೆ ಮಾಡಿದರು. ನೀವು ಇಮಿಡಿಯೇಟ್ ತಕ್ಷಣ ಹೋಗಿ ಆ ಹೆಣ್ಮಗಳು ಎಲ್ಲದರು ತರಳದಿದ್ರು ಅಲ್ಲಿ ಹೋಗ್ರಿ, ತೆರಾಳಕ್ಕೆ ಹೋಗಿ ಆ ಹೆಣ್ಮಗಳ ಏನು ಬಾಣಂತಿ ಹೆಣ್ಮಗಳಾದರು ಅವರ ಆರೋಗ್ಯ ವಿಚಾರ ಹೆಂಗಿದ್ವಿ, ಆರೋಗ್ಯ ಮಗುವಿನ ವಿಚಾರ ಮನೆ ಸದಸ್ಯರು ಯಾವ ಪರಿಸ್ಥಿತಿ ಹೇಳೋದರು ಅದೆಲ್ಲ ತಿಳ್ಕೊಂಡು ನೀವು ಅವ್ರ ಧೈರ್ಯ ತುಂಬಿ ಅವ್ರಿಗೊಂದು ಧೈರ್ಯ ತುಂಬಿ ಧೈರ್ಯ ತುಂಬಿ ಬರ್ರಿ ಅಂತ ಅವ್ರಿಗೆ ಕಳಿಸಿದ್ರು. ಅದೇ ರೀತಿ ನಾವು ನಿನ್ನೆ ಮಂತೇಶನ ಆಪ್ತ ಸಹಾಯಕರು ತಾರ್ಯಾಳಿಗೆ ಇವತ್ತು ಬೆಳಗ್ಗೆ ಬಂದಿದ್ರು ಆ ವಿಚಾರವಾಗಿ. ಬಟ್ ಇವರು ನಿನ್ನೆನೇ ರಾತ್ರಿ ಮನೆ ಇಲ್ಲದ ಕಾರಣ ಇಲ್ಲಿಂದ ಇವರು ಕಿತ್ತೂರು ತಾಲೂಕಿನ ಇಲ್ಲಿ ನೆಚ್ಚಿರಿಕೆ ಗ್ರಾಮಕ್ಕೆ ಬಂದರು. ಸಹಾಯಕರು ಆಪ್ತ ಸಹಾಯಕರು ಮಂತೇಶನ ಅವರು ಅಲ್ಲಿಂದ ಕೂಡ ತಾರ್ಯಾಳ ಗ್ರಾಮಕ್ಕೆ ಬಂದು ನೆಚ್ಚಿರಿಕೆ ಗ್ರಾಮಕ್ಕೆ ಬಂದು ಇಲ್ಲಿ ಅವ್ರನ್ನ ಖುದ್ದಾಗಿ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಏನು ಕಷ್ಟದಲ್ಲಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಮನೆಯವರಿಗೆ ಧೈರ್ಯ ತುಂಬಿ, ಹೆಣ್ಣುಗಳಿಗೆ ತುಂಬಿ, ಹಾಗೆ ಒಂದು ಕುಟುಂಬ ಸದಸ್ಯರಿಗೆಲ್ಲ ಧೈರ್ಯ ತುಂಬಿ ಇವತ್ತಿನ ದಿನ ಒಂದು ಎಲ್ಲ ಕುಟುಂಬ ವರ್ಗದವರಿಗೆ ಮಾನವೀಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸೂಚನೆ ಮೇರೆಗೆ ಹಾಗೆ ಇಲ್ಲಿ ತಾರ್ಯಾಳ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ನಮ್ಮ ತಾರ್ಯಾಳ ಗ್ರಾಮದ ಎಲ್ಲ ಸರ್ವ ಮುಖಂಡರು ಬಂದಿದ್ದೀವಿ. ಅವ್ರಿಗೆ ಇನ್ನೂ ಅಂಥ ಒಂದು ಧೈರ್ಯಗಳಿರ್ಬೋದು. ಏನು ಒಂದು ಫೈನಾನ್ಸ್ದ ಕಿರುಕುಳಿಂದ ಅವರು ಅನುಭವಿಸ್ತಾ ಇದ್ದಾರೆ, ಕಷ್ಟ ಅನಿಸ್ತಾರೆ, ನೋವು ಅನುಭವಿಸ್ತಾರೆ. ಆ ನೋವನ್ನ ಅವರು ಅದು ಏನು ದೊಡ್ಡ ಅಂಥ ವಿಷಯ ಇಲ್ಲ. ದಯಮಾಡಿ ಅವರು ಅಧೈರ್ಯ ಆಗದೆ, ಖುಷಿದೆ ಕುಗ್ಗದೆ ಒಂದು ಅದೇನು ವಿಚಾರ ಮಾಡಿ. ಆಮೇಲೆ ಈಗ ತಾನೇ ಮಂತೇಶನ ಹಿರೇಮಠ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ರು, ನೀವು ಯಾವುದಕ್ಕೆ ಹೆದರಬೇಡ್ರಿ. ಅದೇ ರೀತಿ ಅಫ್ಟರ್ಸ್ ಫೈನಾನ್ಸ್ ಮ್ಯಾನೇಜರ್ ಜೊತೆ ಮಾತಾಡಿ ಅದೇನು ಕೊಟೇಶನ್ ತೊಗೊಂಡು ವ್ಯವಹಾರದೇನು ಕೊಟೇಶನ್ ತೊಗೊಂಡು ಅವ್ರ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸ್ತೀವಿ. 4 ಜನ ಹಿರಿಯರು ತೊಗೊಂಡು ಬಗೆಹರಿಸ್ಕೊಳ್ರಿ. ಅದಕ್ಕೇನು ನಿಮಗೆ ಸಹಾಯ ಬೇಕು ಮತ್ತು ಮೇಡಮ್ ಹೆಬ್ಬಾಳ್ಕರ್ ಮೇಡಮ್ ಅವ್ರದ ಏನು ಸಚಿವರು, ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ನಿಮಗೆ ಇದು ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಒಂದು ಮಾತು ಹೇಳಿದರು. ಅವರಿಗೆ ನಮ್ಮ ತಾರ್ಯಾಳ ಗ್ರಾಮದ ಸರ್ವ ಹಿರಿಯರಿಂದ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.